ಈ ಬಾರಿಯ ಹಂಪಿ ಸೀರೀಸ್ನ ಕೊನೆ ಎಪಿಸೋಡ್ ಇದು. ಈ ವಿಡಿಯೋ ಕೊನೆಯಲ್ಲಿ ನನ್ನ ಹಂಪಿ ಪ್ರವಾಸದ ಅನುಭವ ನಿಮ್ಮ ಜೊತೆ ಹಂಚ್ಕೊತೀನಿ. ಈಗ ನಾವು ಮೊಹಮ್ಮದನ್ ಗೋರಿಗಳು ಮತ್ತು ದರ್ಗಾ ಬನ್ನಿ ನೋಡೋಣ. ಈಗ ನಾವು ಹೊಸಪೇಟೆಯಿಂದ ಹಂಪಿಗೆ ಹೋಗೋ ಮಾರ್ಗದಲ್ಲಿ ಕಡ್ಡಿರಾಂಪುರ ಅನ್ನೋ ಗ್ರಾಮದಲ್ಲಿ ಲೆಫ್ಟಿಗೆ ಒಂದು ಮಹಾಮಂಡನ್ ಗೋರಿಗಳಿದೆ. ಇವು ವಾಸ್ತುಶೈಲಿ ನೋಡಿಕೊಂಡಾಗ ಹಿಂದೂ ಸಾರ್ಸನಿಕ್ ಆರ್ಕಿಟೆಕ್ಚರ್ ಇದೆ, ಆದರೆ ಬಹಮನಿ ಸುಲ್ತಾನರ ವಾಸ್ತುಶಿಲ್ಪನವನ್ನು ಇಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಅಂತ ಕಾಣಬಹುದು. ಸಹಜವಾಗಿ 14 ಶತಮಾನದಲ್ಲಿ ಸಂಪೂರ್ಣವಾಗಿ ಹಿಂದೂ ಸಾಮ್ರಾಜ್ಯ, 15 ಮತ್ತು 16 ಶತಮಾನದಲ್ಲಿ ಈ ರೀತಿಯ ಕಟ್ಟಡಗಳು ನಮ್ಮಲ್ಲಿ ಕಾಣಸಿಗುತ್ತವೆ. ಸೊ ಅದರ ವಿಶೇಷತೆ ಅಂತಂದರೆ ಇಲ್ಲಿರ್ತಕ್ಕಂಥ ರಾಜ ಧರ್ಮ ಸಹಿಷ್ಣುತೆರು ಎಲ್ಲ ಧರ್ಮದವರಿಗೂ ಬೇರೆ ಬೇರೆಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗಳಾದರೆ ಶೈವರಿಗೋಸ್ಕರ ಶಿವ ದೇವಾಲಯಗಳು, ವೈಷ್ಣವರಿಗೋಸ್ಕರ ವಿಷ್ಣು ದೇವಾಲಯಗಳು, ಜೈನರಿಗೋಸ್ಕರ ಜೈನ ದೇವಾಲಯಗಳು, ಹಾಗೆ ಇಸ್ಲಾಮಿಕ್ ಸೋಲ್ಜರ್ಸ್ಗಳೆಲ್ಲ ಇದ್ದೀವಲ್ಲ, ಸೊ ಅವರಿಗೆ ಕೂಡ ಪ್ರೇಯರ್ ಹಾಲ್ಗಳನ್ನು ಮಾಡಿದ್ದಾರೆ, ಅವರ ಧರ್ಮಗಳ ಒಂದು ಸಮಾಧಿಗಳನ್ನು ಮಾಡಿದ್ದಾರೆ ನೋಡಿ. ಸೊ ಹೀಗಾಗಿ ಅವರು ಎಲ್ಲ ಧರ್ಮದವರಿಗೂ ಒಂದು ವ್ಯವಸ್ಥಿತವಾಗಿ ಕಲ್ಪಿಕೊಡೋದಕ್ಕೆ ಇಲ್ಲಿ ವಿಜಯ ಸಾಮ್ರಾಜ್ಯದಲ್ಲಿ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯ ಕಟ್ಟಡವನ್ನು ನೋಡ್ತೀವಿ. ಇಲ್ಲಿ ಕಾಣ್ತಾರ. ಸೊ ಇಸ್ಲಾಮಿಕ್ ಏನು ಅವ್ರ ಧರ್ಮಗುರುಗಳಿದ್ದರು, ಸೈನಿಕರಿದ್ದರು, ಮುಖಂಡರಿದ್ದರು, ಅವರೆಲ್ಲ ಈ ಸಮಾಧಿಗಳು. ಲಾಕ್ ಇದೆಯಾ? ಲಾಕ್ ಹಾಕಿದ್ದಾರೆ, ಒಂದು ನೋಡ್ಬೋದು. ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಸಹಜವಾಗಿ ಈ ರೀತಿಯಾಗಿ ನಾವು ಬಿಜಾಪುರದಲ್ಲಿ ನೋಡಿದಾಗ ಮುಖ್ಯ ದೊರೆಯ ಒಂದು ಸಮಾಧಿಯಾಗಿರುತ್ತೆ, ಅವರ ಹೆಂಡತಿಯದಾಗಿರುತ್ತೆ, ಚಿಕ್ಕದಾಗಿದೆ ಅವ್ರ ಮಕ್ಕಳದಾಗಿರುತ್ತೆ. ಸೊ ಆ ರೀತಿ ಇಲ್ಲಿ ಕೂಡ ಸಿಗುತ್ತೆ. ಆದರೆ ದೊರೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜಯ ಸಾಮ್ರಾಜ್ಯ ಇರ್ತಕ್ಕಂಥ ಆ ಧರ್ಮಗುರುಗಳಾಗಿರ್ಬೋದು ಅಥವಾ ಪ್ರಮುಖ ವ್ಯಕ್ತಿಯ ಒಂದು ಸಮಾಧಿಗಳಾಗಿರ್ಬೋದು. ಸೊ ಈ ಭಾಗದಲ್ಲಿ ಬಂದು ನೋಡಿದಾಗ ನಿಮಗೆ ಮೇಲೆ ಹೋಗಲಿಕ್ಕೆ ಅಲ್ಲಿ ಸ್ಟೆಪ್ಸ್ ಕಾಣುತ್ತೆ. ಹೌದು. ಸೊ ಆ ಸ್ಟೆಪ್ಸು ಇಲ್ಲಿ ಮುಂದ್ಗಡೆ ಕಂಟಿನ್ಯೂ ಆಗಿದೆ ಅಲ್ವಾ? ಸೊ ಕಂಟಿನ್ಯೂ ಆದಾಗ ಸಹಜವಾಗಿ ಮುಂದ್ಗಡೆ ಭಾಗದಲ್ಲಿಂದ ಕೆಳಗಡೆ ಹೋಗ್ಲಿಕ್ಕೆ ಮೆಟೀರಿಯಲ್ ಮಾಡಿರ್ಬೋದು. ಅವೆಲ್ಲ ಗಾರೆಗಳಿಂದ ಕಲ್ಲಿಂದ ಮಾಡಿದೆಲ್ಲ ಸಂಪೂರ್ಣ ಬಿದ್ದೋಗಿದೆ. ಇಷ್ಟು ಭಾಗ ಮಾತ್ರ ಕಾಣ್ತಾ ಇದೆ. ಇದು ಸಂಪೂರ್ಣವಾಗಿ ಅವರ ಪ್ರಾರ್ಥನಾ ಮಂದಿರ ಥರ ಇದೆ. ಇದು ಸಹಜವಾಗಿ ಇಸ್ಲಾಮಿಕ್ ಪ್ರಾರ್ಥನಾ ಮಂದಿರ ಥರನೇ ಇದೆ.
ಸೊ ಇಲ್ಲಿ ಒಳಗಡೆ ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಚೌಕಾಕಾರ ಮತ್ತು ಬ್ಯೂಟಿಫುಲ್ ಆರ್ಚ್ ಥರ ಇದೆ, ಹಿಂದೂ ಸಾಸನಿಕ್ ಸ್ಟೈಲಲ್ಲಿ. ಸೇಮ್ ಅದೇ ರೀತಿ ಬಟ್ ಮೇಲೆ ಟೂಂಬ್ ಇದೆ. ಸೊ ಅಲ್ಲಿ ಟೂಂಬ್ ಇಲ್ಲ, ಟೂಂಬ್ ಇದ್ದೇ ಇರ್ಬೋದು, ಬಿದ್ದೋಗಿದೆ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಟೂಂಬ್ ಇದೆ, ಇಲ್ಲಿ ಕಾಣ್ತದೆ ನೋಡಿ. ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಏನಿದೆಯಲ್ಲ ಇವು, ಸೊ ಇವೆಲ್ಲ ಅವರ ಸೈನಿಕರಾಗಿರ್ಬೋದು, ನಾಯಕರಾಗಿರ್ಬೋದು, ಅಂಥ ಅವರ ಹಿರಿಯರಾಗಿರ್ಬೋದು, ಆ ಧಾರ್ಮಿಕ ಮುಖಂಡರಾಗಿರ್ಬೋದು. ಸೊ ಎಲ್ಲ ಸಮಾಧಿಗಳು, ಈ ಸಮಾಧಿಗಳು ಕಟ್ಟಿ ಆ ಸಮಾಧಿಗಳ ಮೇಲೆ ಈ ರೀತಿಯ ಕಲ್ಲುಗಳನ್ನು ಇಡೋದು. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ರು ಸಿಕ್ಕಿದ್ದಾರೆ. ನಿಮ್ಮ ಹೆಸರು ಹೇಳ್ಬಿಡಿ. ನಮ್ಮ ಹೆಸರು ಗಿರಿ ಅಂತ ಹೇಳ್ಬಿಟ್ಟು ಸರ್. ಒಂದು ಪ್ರಾಪರ್ ಹಂಪಿನೇ. ಹಂಪಿ ಬಗ್ಗೆ ತುಂಬಾ ತಿಳ್ಕೊಳೋದಿದೆ ಸರ್, ಎಷ್ಟು ತಿಳ್ಕೊಂಡ್ರೂ ಕಮ್ಮಿನೇ. ಸೂಪರಾಗಿ ಮಾಡ್ತಾಯಿದ್ದೀರಿ ಸರ್ ವಿಡಿಯೋ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಸರ್, ಈ ಥರದ ನಮಗೆ ಒಂದು ಮಾಹಿತಿ ಕೊಡ್ತಕ್ಕಂಥದ್ದು ನಮ್ಮ ಗ್ರಾಮದ ಬಗ್ಗೆ ತುಂಬ ಖುಷಿ ಆಯ್ತು ಸರ್ ನಮಗೆ. ನೀವು ಹೇಗೆ ಆಟೋ ಸರ್ವಿಸು? ಆಟೋ ಸರ್ವಿಸ್ ಸರ್, ಲೋಕಲ್ ಆಟೋ ಸರ್ವಿಸ್ ಸರ್. ಹಿಂಗೆ ಪ್ರವಾಸಿಗರು ಬರ್ತಾ ಇರ್ತಾರಲ್ಲ ಸರ್, ಅವ್ರನ್ನ ಕರ್ಕೊಂಬಿಟ್ಟು ಹಂಪಿ ಎಲ್ಲ ಸುತ್ತಾಡ್ಸೋದು ಸರ್ ಅವರಿಗೆ. ಯಾಕಂದ್ರೆ ಫ್ರೀಡಮ್ಗೆ ನಮಗೆ ತಿಳ್ತಕ್ಕಂಥ ಮಾಹಿತಿ ಕೊಡ್ತಾ ಇರ್ತೀವಿ ಸರ್ ಹೊರಗಡೆ ಎಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ಕೊಂತ 1 by 1 ಒಂದು 4-5 hours ಟೂರ್ ಮಾಡ್ತೀವಿ ಸರ್ ನಾವೆಲ್ಲ. ಹೌದಾ? ಅವರೆಲ್ಲ ಹೊರಗಡೆ ಇರ್ತಕ್ಕಂಥದ್ದು ಎಲ್ಲ ತೋರಿಸ್ಬಿಟ್ಟು ಎಂಡ್ ಆಫ್ ದ ಟ್ರಿಪ್ ಅವ್ರು ಎಲ್ಲಿ ಇರ್ತಾರೆ, ಎಲ್ಲಿಗೆ ಹೋಗ್ಬೇಕು ಅನಿಸುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್ ನಾವು. ಓಕೆ, ನಿಮ್ಮ ನಂಬರ್ ಹೇಳ್ಬಿಡಿ ಹೇಗಿದ್ರೆ. 9449329403. ಹಾಂ ಸರ್. ವಿಜಯನಗರ ಸಾಮ್ರಾಜ್ಯದ ರಾಜವಂಶದವರು ಅಲ್ಲಿ ಆನೆಗುಂದಿಯಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ವಿ, ಆದರೆ ನಾವು ಅಲ್ಲಿದ್ದ ಸಮಯದಲ್ಲಿ ನಮಗೆ ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ. ಅದಕ್ಕಾಗಿ ಅವ್ರನ್ನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕಾಗಲಿಲ್ಲ. ಮುಂದಿನ ಬಾರಿ ಹೋಗುವಾಗ ಖಂಡಿತವಾಗ್ಲೂ ನಾನು ರಾಜವಂಶದವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಲಿಕ್ಕೆ ಒಂದು ಪ್ರಯತ್ನ ಖಂಡಿತ ಮಾಡ್ತೀನಿ. ಹಂಪಿಗೆ ಹೋದಾಗ ನನಗೆ 3 ವಿಷಯದಲ್ಲಿ ಒಂದು ಸ್ವಲ್ಪ ಆಶ್ಚರ್ಯನೇ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ನಾನು ಹೋಗೋಕ್ಕೆ ಮುಂಚೆ ಒಂದು ಸಣ್ಣದೊಂದು ಹೋಮ್ವರ್ಕ್ ಮಾಡಿದ್ದೆ, ಏನೇನು ನೋಡಬೇಕು, ಎಲ್ಲೆಲ್ಲ ಹೋಗಬೇಕು, ಎಷ್ಟು ದಿನಗಳಲ್ಲಿ ಇರ್ಬೋದು ಅಂತೆಲ್ಲ ನಾನು ಪ್ಲ್ಯಾನ್ ಮಾಡಿದ್ದೆ. ನಾನು 8 ದಿನಗಳ ಕಾಲ ಹಂಪಿಯಲ್ಲಿದ್ದೆ. ವಿಜೇಂದ್ರ ಬಾಬು 4 ದಿನ ಮಾತ್ರ ಇದ್ದಿದ್ದು, ಯಾಕಂದರೆ ವಿಜೇಂದ್ರ ಬಾಬುಗೆ ಡ್ಯೂಟಿ ಹೋಗಬೇಕಾಗಂತು. ನಾನು ನಂತರ 8 ದಿನಗಳವರೆಗೂ ಹಂಪಿಯಲ್ಲಿದ್ದು ಇಷ್ಟೆಲ್ಲ ವೀಡಿಯೋಸ್ ಮಾಡಿದ್ದು. ನನಗೆ ಆಶ್ಚರ್ಯ ಆಗಿದೆ ಅಂದರೆ, ಮೊದಲನೇದು ರಾಮಾಯಣದ್ದು ಅಷ್ಟೆಲ್ಲ ವಿಷಯಗಳು, ಅಷ್ಟೊಂದು ಘಟನೆಗಳು ಅಲ್ಲಿ ನಡೆದಿದ್ರು. ಅದು ಪ್ರಮುಖವಾದಂಥ ಘಟನೆಗಳು, ಸಣ್ಣ ಪುಟ್ಟದಲ್ಲ. ರಾಮಾಯಣದಲ್ಲಿ ನಡೆದಂಥ ಪ್ರಮುಖವಾದ ಘಟನೆಗಳಲ್ಲಿ ಭಾಳಷ್ಟು ವಿಷಯಗಳು ನಮ್ಮ ಹಂಪಿ ಆನೆಗುಂದಿ ಭಾಗದಲ್ಲೇ ನಡೆದಿರೋದು. ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹನುಮಂತ ಹುಟ್ಟಿದ ಜಾಗ ಅಂಜನಾದ್ರಿ ಬೆಟ್ಟ ಅಂತ ಗೊತ್ತಿತ್ತು ಹೊರತು ಉಳಿದಿರೋ ವಿಷಯಗಳು, ಅಲ್ಲಿ ವಾಲಿ ಸುಗ್ರೀವ ಕತೆ ಮತ್ತು ಶಬರಿ ಮಾತೆಯ ಕತೆ ಮತ್ತು ರಾಮ ಮತ್ತು ಹನುಮಂತ ಭೇಟಿಯಾಗಿದ್ದಂಥ ಸ್ಥಳ, ಇವೆಲ್ಲ ಇಲ್ಲೇ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಸರಿಯಾದ ರೀತಿಯಲ್ಲಿ ಪ್ರಚಾರ ಆಗಿಲ್ವಾ ಅಥವಾ ನನಗೆ ತಿಳಿದು ಬಂದಿಲ್ವಾ ಅಂತ ನನಗನ್ನಿಸ್ತು. ನನಗೆ ಆಶ್ಚರ್ಯ ಆದಂಥ 2ನೇ ವಿಷಯ ಅಂದರೆ, ಹಂಪಿಗೆ ಹೋದಾಗ ನನಗೆ ಗೊತ್ತಿತ್ತು ಒಂದು ಅದ್ಭುತವಾದ ಸ್ಥಳಕ್ಕೆ ಹೋಗ್ತಾ ಇರೋದು, ನಮ್ಮ ಪೂರ್ವಿಕರ ಹತ್ರ ಇದ್ದಂಥ ಅದ್ಭುತವಾದ ತಂತ್ರಜ್ಞಾನ ನಾನು ನೋಡ್ಲಿಕ್ಕೆ ಹೋಗ್ತಾ ಇರೋದಂತ ನನಗೆ ಗೊತ್ತಿತ್ತು. ಅದನ್ನು ಭಾಳಷ್ಟು ಜನ ಅದನ್ನು ಏಲಿಯನ್ ಟೆಕ್ನಾಲಜಿ ಅಂತ ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದು ನನಗೆ ಗೊತ್ತಿತ್ತು. ಅದಕ್ಕೆ ಕೆಲವು ವಿಡಿಯೋದಲ್ಲಿ ಅದು ಹೇಳಿದ್ದು ಕೂಡ ಆ ಕಮೆಂಟ್ ಸೆಕ್ಷನ್ ನೋಡ್ಬೋದು. ಇವಾಗಲೂ ಜನ ಬಂದುಬಿಟ್ಟು ಇಲ್ಲ ಅದು ಏಲಿಯನ್ ಟೆಕ್ನಾಲಜಿನೇ ಅಂತ ವಾದ ಮಾಡ್ತಿರೋದು ಕೂಡ ನೋಡ್ಬೋದು. ಅಷ್ಟೊಂದು ತಂತ್ರಜ್ಞಾನವನ್ನು ಕಣ್ಣಾರೆ ನೋಡಿ ಕೈಯಾರೆ ಮುಟ್ಟಿ ಅದೊಂದು ಅನುಭವ ತೊಗೊಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಅಲ್ಲಿ ಹೋಗಿದ್ದು. ಹಾಗೆ ನನಗೆ ಗೊತ್ತಿತ್ತು ಅಲ್ಲಿ ತುಂಬ ವಿಷಯಗಳು ನೋಡೋದು, ಅರ್ಥ ಮಾಡ್ಕೊಳ್ಳೋದಿದೆ ಅಂತ. ನನಗೆ ಯಾವುದೇ ರೀತಿ ಗೊತ್ತಿಲ್ಲದೆ ಆದಂಥ ವಿಷಯ ಅಂದರೆ ಅಲ್ಲಿಂದ ನೀರಾವರಿ ಯೋಜನೆ. ಅದು ನನಗೆ ಮೊದಲನೇ ಬಾರಿ ಹಂಪಿಯಲ್ಲಿ ಕಂಡು ಬಂದಿದ್ದು. ಹೇಮಕೂಟ ಬೆಟ್ಟದಿಂದ ಇಳಿದು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗುವಾಗಲೇ ಆ ಹೇಮಕೂಟ ಬೆಟ್ಟದ ವಿಡಿಯೋದಲ್ಲೇ ನೀವು ನೋಡ್ಬೋದು. ಅಲ್ಲಿ ನಾವು ಇಳಿದು ಬರುವಾಗ ಒಂದು ಕಾಲುವೆ ಥರ ಮಾಡಿಟ್ಟಿದ್ದಾರೆ. ಕಾಲುವೆ ಮೇಲೆ ಕಲ್ಲೆಲ್ಲ ಹಾಕಿ ಮುಚ್ಚಿಟ್ಟಿರೋದು. ಅಂದರೆ ಅದು ಹೇಗಿತ್ತು ಅಂದರೆ, ಹೇಮಕೂಟ ಬೆಟ್ಟದ ಮೇಲೆ ಬಂದು ಬೀಳುವಂಥ ನೀರು ಅದು ಎಲ್ಲ ಕಡೆ ಹರಿದು ಹೋಗೋದು ಬದಲು ಒಂದು ಕಡೆ ಅದು ಶೇಖರಣೆ ಆಗಿ ಒಂದು ಕಾಲುವೆ ರೀತಿಯಲ್ಲಿ ಕೆಳಗೆ ಬಂದು, ಆಮೇಲೆ ಅಲ್ಲಿ ಇನ್ನೊಂದು ಕಾಲುವೆ ಬರ್ತಾಯಿದೆ, ವಿರೂಪಾಕ್ಷ ದೇವಸ್ಥಾನ ಒಳಗಿಂದ ಇನ್ನೊಂದು ಕಾಲುವೆ ಬರ್ತಾಯಿದೆ. ಆ ಕಾಲುವೆಗೆ ಸೇರಿ ನಂತರ ಅದು ತೋಟಗಳಿಗೆ ಹೋಗಿ, ತೋಟದಿಂದ ಮತ್ತೆ ನದಿಗೆ ಮತ್ತೆ ಹೋಗಿ ಸೇರೋ ರೀತಿ ಆ ಕಾಲುವೆ ಇದ್ದಿದ್ದು. ಫಸ್ಟ್ ನಾನು ಗೌಡ್ರ ಹತ್ರ ಕೇಳಿದ್ದು ಇದೇನು ಹೊಸದು ಈಗಿನ ಕಾಲದಲ್ಲಿ ಮಾಡಿದ್ದೆ. ಯಾಕಂದ್ರೆ ನನಗೆ ಅದು ನೋಡಿ ಆಶ್ಚರ್ಯ ಆಯಿತು. ಬೆಟ್ಟದ ಮೇಲೆ ಇರೋ ನೀರು ಎಲ್ಲ ಕಡೆ ಹರಿದು ಹೋಗದೆ ಒಂದು ಕಡೆ ಕಲೆಕ್ಟಾಗಿ ಕರೆಕ್ಟಾಗಿ ಕಾಲುವೆಯಲ್ಲಿ ಬರೋ ರೀತಿ ಮಾಡಿರೋದು ನೋಡಿದಾಗ ನನಗೊಂದು ಸ್ವಲ್ಪ ಆಶ್ಚರ್ಯ ಆಯಿತು. ಅದಕ್ಕೆ ನಾನು ಕೇಳಿದೆ ಇದೇನು ಇವಾಗ ಮಾಡಿರೋದಾ? ಅವ್ರು ಹೇಳಿದ್ರು ಇಲ್ಲ ಇಲ್ಲ ಇದೆಲ್ಲ ಹಳೆ ಕಾಲದಲ್ಲೇ ಮಾಡಿರೋದು, ಇದು ಈ ರೀತಿ ಕನೆಕ್ಟ್ ಆಗಿದೆ, ಈ ರೀತಿ ಹರಿದು ಹೋಗುತ್ತೆ ಅಂತಲೇ ಹೇಳಿದ್ರು. ಅವಾಗೊಂದು ಸ್ವಲ್ಪ ಆಶ್ಚರ್ಯ ಆಯಿತು. ಅವಾಗ ಅದರಲ್ಲೇನು ಅಷ್ಟು ನೀರಿರಲಿಲ್ಲ.
ನಂತರ ವಿರೂಪಾಕ್ಷ ದೇವಸ್ಥಾನ ಒಳಗೆ ಹೋದಾಗಲೂ ಅಲ್ಲಿ ಕಾಲುವೆ ಎಲ್ಲ ತೋರಿಸಿದ್ರು. ಅವಾಗ ಅಲ್ಲೂ ನೀರು ಇರಲಿಲ್ಲ, ಅಥವಾ ಕಾಲುವೆನ ಸಂಪೂರ್ಣವಾಗಿ ಸ್ಲ್ಯಾಬ್ಸ್ ಹಾಕಿ ಅದನ್ನು ಮುಚ್ಚಿದ್ದಾರೆ. ಅದಕ್ಕೆ ನೀರು ಇತ್ತಲ್ವ ಅನ್ನೋದು ಅಷ್ಟು ಗೊತ್ತಾಗಿಲ್ಲ. ಅದಾದಮೇಲೆ ಬೇರೆ ದೇವಸ್ಥಾನಗಳಿಗೆ ಹೋದಾಗಲೂ ನೀರು ಅಲ್ಲಿ ಕಾಲುವೆಗಳು ಕಾಣಿಸ್ತಾ ಇತ್ತು. ಈ ರೀತಿ ನೀರಾವರಿ ಯೋಜನೆ ಇದೆ ಅಂತೆಲ್ಲ ಅವರು ತೋರಿಸಿದ್ರು. ನಂತರ ನಾವು ಬಡವಿಲಿಂಗ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಹೋದಾಗಲೇ ಅಲ್ಲಿ ಕಾಲುವೆ ಇತ್ತು. ಕಾಲುವೆ ಮೇಲೆ ಮತ್ತೆ ಆ ಸ್ಲ್ಯಾಬ್ಸ್ ಎಲ್ಲ ಹಾಕಿ ಮುಚ್ಚಿದ್ದಾರೆ. ಆದರೆ ಅಲ್ಲಲ್ಲಿ ಗ್ಯಾಪ್ ಇತ್ತು. ಅದ್ರ ಮುಖಾಂತರ ನೀರು ಚೆನ್ನಾಗಿ ಹರ್ಕೊಂಡು ಹೋಗ್ತಾ ಇದೆ. ಗೌಡ್ರಿಗೆ ಕೇಳಿದೆ, ಇದು ನೀರು ಹರ್ಕೊಂಡು ಹೋಗ್ತಾ ಇದೆಯಲ್ಲ ಇವಾಗ, ಅಂದರೆ ಈ ಕಾಲುವೆಗಳೆಲ್ಲ ಇನ್ನೂ ಉಪಯೋಗಕ್ಕೆ ಬರ್ತಾ ಇದೆಯಾ ಅಂದಾಗ ಅವ್ರು ಹೇಳಿದ್ರು, ಹೌದು ಸರ್, ಆವಾಗ ನಿರ್ಮಾಣ ಮಾಡಿದಂಥ ಕಾಲುವೆಗಳು ಇದು ಕೂಡ. ಅದೇ ಕಾಲುವೆಗಳನ್ನ ಇವಾಗಲೂ ಉಪಯೋಗಿಸ್ತಾ ಇರೋದು. ಇದೇ ಇವಾಗಲೂ ನೀರಾವರಿಗೆ ನಮ್ಮ ತೋಟಗಳಲ್ಲೆಲ್ಲ ಇದೇ ಕಾಲುವೆಗಳು ಉಪಯೋಗಿಸಿ ನೀರಾವರಿ ಮಾಡ್ತಾ ಇರೋದು ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಗೋಯಿತು. ಅಂದರೆ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಈ ಕಾಲುವೆ, ಹೌದು, ಮೇಲ್ ಕಾಲುವೆಗಳು ಇದೆ, ಅದು ಓಡಾಡೋ ನಮ್ಗೆ ಕಾಣಿಸುತ್ತೆ, ಅದು ಅವ್ರು ಹೇಳಿದ್ರು ಕೂಡ ಹಳೆ ಕಾಲದಂತ. ಆದರೆ ಈ ಸಣ್ಣ ಸಣ್ಣ ಕಾಲುವೆಗಳು ಏನಿದೆ ಅದು ಇವಾಗಲೂ ಉಪಯೋಗಕ್ಕೆ ಬರ್ತಾ ಇದೆ ಅಂದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ನಂತರ ಇವರು ಈ ನೀರಾವರಿ ಯೋಜನೆ ಏನಿದೆ ಅದು ಅಂಡರ್ಗ್ರೌಂಡ್ ಮುಖಾಂತರ ಬರ್ತಾ ಇರೋದು, ಆಕ್ವಾಡಕ್ಟ್ ಮುಖಾಂತರ ಬರ್ತಾ ಇರೋದು, ನೀರು ಬರೀ ಹರ್ಕೊಂಡು ಹೋಗೋದು ಮಾತ್ರ ಅಲ್ಲ, ಅಲ್ಲಲ್ಲಿ ಶೇಖರಣೆ ಆಗ್ತಾ ಇರೋದು, ಮತ್ತು ಶೇಖರಣೆ ಆಗಿರೋ ನೀರು ಕೂಡ ಕ್ಲೀನ್ ಮಾಡಲಿಕ್ಕೆ ಅದನ್ನು ಬೇರೆ ಕಡೆ ಅಂಡರ್ಗ್ರೌಂಡ್ ಮುಖಾಂತರ ಹರಿಸಿ ಆ ನೀರು ಕೂಡ ವೇಸ್ಟ್ ಆಗಿದೆ, ತೋಟಗಳಿಗೆ ಹೋಗಿ ಸೇರೋ ಥರ ಎಲ್ಲ ಮಾಡಿರೋದು ನೋಡ್ಬಿಟ್ಟು ನಂಗೆ ತುಂಬಾ ಆಶ್ಚರ್ಯ ಆಯಿತು. ಅದಕ್ಕೆ ಅವ್ರ ಹತ್ರ ನೀರು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಶುರು ಆಗ್ತಾ ಇದೆ ಅಂತಲೂ ಕೇಳಿ ತಿಳ್ಕೊಂಡೆ. ಅವ್ರು ಹೇಳಿದ್ರು, ಈ ರೀತಿ ನದಿಗೆ ಅಡ್ಡಲಾಗಿ ಗೋಡೆ ಕಟ್ಟಿ ಅದನ್ನು ನೀರು ಡೈವರ್ಟ್ ಮಾಡಿ ಈ ಕಡೆ ಎಲ್ಲ ಬರ್ತಾ ಇರೋದು ಹಳೆ ಕಟ್ಟೆಗಳೇನಿದೆ ಅದು ಇವಾಗಲೂ ಇದೆ ಅಂತ ಹೇಳಿದ್ರು. ನಾನೆಲ್ಲ ಹಾಗಾದ್ರೆ ನನಗೆ ಒಂದಾದರೂ ನೋಡಲೇಬೇಕು ಅಂತ. ಅವಾಗ ಅವ್ರು ಹೇಳಿದ್ರು, ಇಲ್ಲ, ಅಲ್ಲಿ ಹೋಗೋದು ಒಂದು ಸ್ವಲ್ಪ ಕಷ್ಟ ಇದೆ, ದಾರಿ ಕೂಡ ಒಂದು ಸ್ವಲ್ಪ ಕಷ್ಟ ಇದೆ, ಮತ್ತು ಒಂದು ಸ್ವಲ್ಪ ದೂರನಿದೆ ಅಂತ ಹೇಳಿದ್ರು. ಇಲ್ಲ, ಪರವಾಗಿಲ್ಲ, ನನಗೆ ನೋಡಲೇಬೇಕು, ಈ ರೀತಿಯಾದ ನೀರಾವರಿ ಯೋಜನೆ ನಾನು ನೋಡಿಲ್ಲ. ನಾನು ಶ್ರೀರಂಗಪಟ್ಟಣ ಹತ್ರ ನಮ್ಮದು ಹಳೆ ಕಾಲದ ಒಂದು ಆಕ್ವಾಡಕ್ಟ್ ನೋಡಿದಾಗಲೇ ನನಗೆ ಅನಿಸಿತ್ತು, ಇದೇನಕ್ಕೆ ಈ ರೀತಿ ಪ್ರಚಾರ ಆಗಿರಲ್ಲ ಈ ವಿಷಯಗಳು. ನಾನು ಹೇಳಿದೆ, ಇಲ್ಲ, ನನಗೆ ಅದು ನೋಡಬೇಕು, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಅಲ್ಲಿ ಹೋಗಿ ನೋಡೋಣ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿ ನೋಡಿದ್ವಿ. ಹಳೆ ಕಾಲದ ಅಣೆಕಟ್ಟೆ ಹಾಗೇ ಇದೆ, ಅದನ್ನೇ ಉಪಯೋಗಿಸಿ ನೀರಾವರಿ ಯೋಜನೆ ಮಾಡಿರೋದು. ಅದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಅಲ್ಲಿ ಹೋದಾಗ ಕಾರ್ ಸ್ವಲ್ಪ ಸ್ಕ್ರಾಚಸ್ ಕೂಡ ಹಾಕ್ಬಿಟ್ಟಿತ್ತು. ತುರ್ತು ಕೆನಾಲ್ದು ಯೋಜನೆಗೆ ನಾವು ಹೋಗಿದ್ದು. ಆ ಕಾಲುವೆ ಏನಿದೆ ಇವಾಗಲೂ ಉಪಯೋಗಿಸ್ತಾ ಇದ್ದಾರೆ. ನನಗೇನಕ್ಕೆ ಅಷ್ಟು ಆಶ್ಚರ್ಯ ಆಯ್ತು ಅಂದರೆ, ಇವಾಗಿನ ಕಾಲದಲ್ಲಿ ಇಷ್ಟು ಡೆವಲಪ್ ಆಗಿರುವಂಥ, ಇಷ್ಟು ದೊಡ್ಡ ದೊಡ್ಡ ಟೆಕ್ನಾಲಜಿ ಇದೆ ಅಂತ ಹೇಳ್ಕೊಳ್ಳೋವಂಥ ಈ ಕಾಲದಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆನೇ ನೀರು ಅಂತ ಹೇಳ್ಬೋದು. ಆ ನೀರು ಹೆಂಗಾಗೋಗಿದೆ ಅಂದರೆ, ನಮ್ಮದು ಆ ಸ್ಥಳೀಯವಾಗಿ ಸಿಗುವಂಥ ನೀರುಗಳನ್ನ ಉಪಯೋಗಿಸೋಕ್ಕಾಗದೇ ಇರೋ ಥರ ನಾವು ಮಾಡಿಟ್ಟು ನೀರನ್ನು ದೂರದಿಂದ ತೊಗೊಂಬಂದು ಅದನ್ನು ಸಪ್ಲೈ ಮಾಡೋದಕ್ಕೆ ಭಾಳಷ್ಟು ಕಷ್ಟಪಟ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ. ಆದರೆ ಆಗಿನ ಕಾಲದಲ್ಲೇ ನೀರಾವರಿಗೆ ಅಷ್ಟು ಸುಂದರವಾದ ಒಂದು ಪ್ಲ್ಯಾನಿಂಗ್ ಮಾಡಿ ಎಲ್ಲರಿಗೂ ನೀರು ಸುಲಭವಾಗಿ ಸಿಗೋ ಥರ ಮಾಡಿ, ಅಷ್ಟೇ ಅಲ್ಲ, ಆ ನೀರು ಯಾವುದೂ ವೇಸ್ಟ್ ಆಗಿದೆ, ಯಾವುದೂ ಡ್ರೈನೇಜ್ಗೆ ಹೋಗ್ತಾ ಇಲ್ಲ. ನಮ್ಮಲ್ಲಿ ನಾವು ಉಪಯೋಗಿಸುವಂಥ ನೀರು ಡ್ರೈನೇಜ್ಗೆ ಹೋಗಿ ಅದು ಯಾರಿಗೂ ಉಪಯೋಗ ಆಗದೇ ಇರೋ ಥರ ನಾವು ಮಾಡ್ತಾಯಿದ್ವಿ. ಆದರೆ ಆವಾಗ ಆ ನೀರು ಮತ್ತೆ ನದಿಗೆ ಹೋಗಿ ಸೇರಿಕೊಂಡು ಎಲ್ಲೂ ವೇಸ್ಟ್ ಆಗದೇ ಇರೋ ರೀತಿ ಪ್ಲ್ಯಾನ್ ಮಾಡಿರೋದು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಈ ವಿಷಯ ಕೂಡ ಏನಕ್ಕೆ ಪ್ರಚಾರ ಆಗ್ತಾ ಇಲ್ಲ ಅಂತ ನನಗೊಂದು ಸ್ವಲ್ಪ ಆಶ್ಚರ್ಯ ಆಯಿತು. ಮೂರನೇದು ಅನಂತ ಶಯನಗುಡಿ. ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಫೋಟೋಸ್ ನೋಡಿದ್ದೆ, ವಿಡಿಯೋಸ್ ನೋಡಿದ್ದೆ ಹಂಪಿ ಬಗ್ಗೆ, ಆದರೆ ಎಲ್ಲೂ ಅನಂತ ಶಯನಗುಡಿ ಬಗ್ಗೆ ಎಲ್ಲೂ ನೋಡಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಮೊದಲನೇ ಬಾರಿ ಅದು ನೋಡಿದಾಗಲೇ ನಂಗೆ ತುಂಬಾ ಆಶ್ಚರ್ಯ ಆಗೋಯಿತು. ಇಷ್ಟು ಬೃಹತ್ ಆಕಾರದ ಈ ಗುಡಿ ಏನಿದೆ, ಮತ್ತೆ ಒಂದು ವಿಭಿನ್ನ ಶೈಲಿಯಲ್ಲಿ ಇರುವಂಥ ಈ ಗುಡಿ ಯಾಕೆ ಪ್ರಚಾರ ಆಗಿಲ್ಲ ಅಂತ ಅವಾಗಲೂ ನನ್ನ ಮನಸ್ಸಿಗೆ ಬಂತು. ಅಲ್ಲಿ ಹೋದಾಗ ನನಗಾದಂಥ ಒಂದು ಆಶ್ಚರ್ಯ ಏನಿದೆ ಅದು ಹೇಳಿ ತೋರ್ಸೋದಕ್ಕಾಗೋದಿಲ್ಲ. ಹೌದು, ಅಲ್ಲಿ ಮೂರ್ತಿ ಇಲ್ಲ, ಪೂಜೆ ಇಲ್ಲ, ವಿಗ್ರಹ ಇಲ್ಲ, ಎಲ್ಲ ಸರಿಯೇ. ಆದರೆ ನಮ್ಮ ಪೂರ್ವಿಕರು ಕಟ್ಟಿರುವಂಥ ಅಷ್ಟು ಬೃಹತ್ ಆಕಾರದ, ಅಷ್ಟು ವಿಭಿನ್ನ ಶೈಲಿಯ ಒಂದು ದೇವಸ್ಥಾನ, ಮತ್ತು ಅವರ ಪ್ಲ್ಯಾನ್ ಏನಿತ್ತು, ಆ ಗುಡಿ ಕಟ್ಟೋದಕ್ಕೆ ಅಲ್ಲಿ ವಿಗ್ರಹದ ಪ್ಲ್ಯಾನ್ ಏನಿತ್ತು, ಇವೆಲ್ಲ ಯೋಚನೆ ಮಾಡಿದಾಗ ತುಂಬಾ ಒಂಥರ ಆಶ್ಚರ್ಯ ಆಗುತ್ತೆ. ಮತ್ತು ಅಲ್ಲಿ ಕಮೆಂಟ್ ಸೆಕ್ಷನಲ್ಲೂ ನೀವು ಭಾಳಷ್ಟು ಚೆನ್ನಾಗಿ ಕೇಳಿದ್ದೀರಾ, ಅದು ಹೇಗೆ ಮೂರ್ತಿ, ಅಷ್ಟು ದೊಡ್ಡ ಮೂರ್ತಿ ಆದರೆ ಮೊದಲು ಮೂರ್ತಿ ಇದ್ದು ಆಮೇಲೆ ಗುಡಿ ಕಟ್ಟಬೇಕಿತ್ತು, ಆ ಥರ ಎಲ್ಲ ಯೋಚನೆಗಳು ನನಗೂ ಕೂಡ ಅಲ್ಲಿ ಬಂದಿತ್ತು. ಇಲ್ಲಿ ತುಂಬ ಗೊಂದಲ ಇದೆ. ಅದಕ್ಕೆ ನಮ್ಮ ಗೌಡ್ರು ವಿಡಿಯೋದಲ್ಲಿ ಹೇಳಿದ್ದಾರೆ, ಯಾರಾದರೂ ಇತಿಹಾಸ ತಜ್ಞರೇ ಇದರ ಬಗ್ಗೆ ಬೆಳಕು ಚೆಲ್ಲಬೇಕಾಗತ್ತೆ. ಅಂದರೆ ಪ್ರಚಾರ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಡಚಣೆಗಳೆಲ್ಲ ಬಂತು, ವಿಡಿಯೋದಲ್ಲಿ ನೋಡಿದ್ರಿ. ಅದು ನನಗಂತೂ ಅದು ವಿಡಿಯೋ ಮಾಡಲೇಬೇಕು, ಪ್ರಚಾರ ಆಗಲೇಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅದಕ್ಕೋಸ್ಕರ ಹೇಗೋ ಕಷ್ಟಪಟ್ಟು ಆ ವಿಡಿಯೋ ಮಾಡೋಕ್ಕಾಯಿತು.
ಹೀಗೆ ನನಗೆ ಆದಂಥ ಒಂದು 3 ವಿಭಿನ್ನವಾದ ಒಂದು ಅನುಭವ, ಆಶ್ಚರ್ಯ ಅಂತಲೇ ಹೇಳ್ಬೋದು. ಉಳಿದಿರೋ ವಿಷಯಗಳು ಹೌದು, ನಾನು ಹೇಳ್ದಂಗೆ ತುಂಬಾ ಅದ್ಭುತವಾದ ಸ್ಥಳ, ಅದೊಂದು ಅದ್ಭುತ ಅನುಭವ ಅಂತಲೇ ಹೇಳ್ಬೋದು. ಅದು ಯಾವುದೇ ರೀತಿ ಹೇಳಿ ಅರ್ಥ ಮಾಡಿಸೋದಕ್ಕಾಗಲಿ ಅಥವಾ ಯಾವುದೇ ಕ್ಯಾಮ್ರಾಯಿಂದ ಸೆರೆ ಹಿಡಿದು ತೋರ್ಸಕ್ಕಂತೂ ಆಗೋದಿಲ್ಲ. ಅಲ್ಲಿ ಹೋಗಿ ನಾವು ಅನುಭವ ತೊಗೊಬೇಕು. ಅಲ್ಲಿ ಮತ್ತೆ ನಾವು ಗಾಡಿ ತೊಗೊಂಡೋಗಿಲ್ಲ ಅಂದರೂ ಕೂಡ ಓಡಾಟಕ್ಕೆ ಏನು ತೊಂದರೆ ಇಲ್ಲ. ಯಾಕಂದರೆ ಬೈಸಿಕಲ್ಸ್ ಅಂತ ಹಿಡಿದು 2 ವೀಲರ್ಸ್ 3 ವೀಲರ್ಸ್ ಅಂದರೆ ಆಟೋ ರಿಕ್ಷಾ, ಕಾರು ಯಾವುದು ಬೇಕಾದ್ರೂ ನಮಗೆ ಸಿಗುತ್ತೆ. ನಮ್ಮ ಬಡ್ಜೆಟ್ ತಕ್ಕಂತೆ ಮತ್ತು ನಮ್ಮಲ್ಲಿ ಇರುವಂಥ ಸಮಯ ಎಷ್ಟಿದೆ ಅದ್ರ ತಕ್ಕಂತೆ ನಾವಲ್ಲಿ ಯಾವುದಾದ್ರೂ ಆಪ್ಷನ್ಸ್ ತೊಗೊಬೋದು. ಮತ್ತು ಅಲ್ಲಿ ಸ್ಟೇಗೂ ಏನೂ ತೊಂದರೆ ಇರಲಿಲ್ಲ ನಾನು ಹೋದಾಗ. ಅಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇಸ್ ಇಂದ ಹಿಡಿದು ಲಕ್ಸುರಿ ಹೋಟೆಲ್ಸ್ ಕೂಡ ಇದೆ. ಹಂಪಿಯಲ್ಲೇ ಬಡ್ಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇಸ್ ಇದೆ. ಹೊಸಕೋಟೆ ಹತ್ರ ಒಳ್ಳೆ ಹೋಟೆಲ್ಸ್ ಇದೆ. ಆಮೇಲೆ ನನಗೆ ತಿಳಿದಂಗೆ ಆನೆಗುಂದಿಯಲ್ಲಿ ಸ್ವಲ್ಪ ರೆಸಾರ್ಟ್ಗಳು ಕೂಡ ಇದೆ. ಅದು ನೀವು ಆನ್ಲೈನ್ ಚೆಕ್ ಮಾಡ್ಬೋದು. ಹೋಮ್ ಸ್ಟೇಸಲ್ಲೆಲ್ಲ ಮನೆ ಊಟನೇ ಇರೋದು. ಅವ್ರ ಮನೆಯಲ್ಲಿ ಮಾಡುವಂಥ ಅಡುಗೆ ನಮಗೋಸ್ಕರನೂ ಮಾಡಿ ನಮ್ಗೆ ಕೊಡ್ತಾರೆ. ಅಥವಾ ನಮ್ಗೇನಾದ್ರು ಸ್ಪೆಷಲ್ ಬೇಕಂದರೆ ಅವ್ರ ಹತ್ರ ಹೇಳಿದ್ರೆ ಅದು ಕೂಡ ಅವ್ರು ಮಾಡಿಕೊಡ್ತಾರೆ. ನಾವು ಸಾಮಾನ್ಯ ಸೂರ್ಯೋದಯಕ್ಕೆ ಮುಂಚೆನೇ ನಾವು ಸುತ್ತಾಡೋದು ಶುರು ಮಾಡ್ತಾಯಿದ್ವಿ. ಸೂರ್ಯೋದಯ ನಂತರನೇ ರೂಮಿಗೆ ವಾಪಸ್ ಬರ್ತಾಯಿದ್ದು. ಹಾಗಾಗಿ ನಾಷ್ಟ ಮತ್ತು ಮಧ್ಯಾಹ್ನ ಊಟ ಸಾಮಾನ್ಯ ಹೊರಗೇನೆ ನಾವು ಮಾಡ್ತಾಯಿದ್ದು. ನಮ್ಮ ಗೌಡ್ರು ಅದು ಕೂಡ ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡೋಗಿ ನಮಗೆ ರುಚಿಕರವಾದಂಥ ಊಟ ತಿಂಡಿ ಎಲ್ಲ ಅಲ್ಲಿ ಸಿಕ್ಕಿದೆ. ಡಿನ್ನರ್ ಸಾಮಾನ್ಯ ಗೌಡ್ರದ್ದು ಹೋಮ್ ಸ್ಟೇಲಿ ನಾವು ಮಾಡ್ತಾಯಿದ್ದು. ಅದು ಒಂದು ದಿನದ್ದು ಮಾತ್ರ ನಾನು ತೋರಿಸಿದ್ದು ನಿಮಗೆ. ಪ್ರತಿದಿನ ತೋರಿಸಿ ಬೋರ್ ಹೊಡ್ಸೋದು ಬೇಡ ಅಂದ್ಬಿಟ್ಟು ಎಲ್ಲ ದಿನದ್ದು ಡಿನ್ನರ್ ಏನು ತೋರಿಸಿಲ್ಲ. ನಮಗೆ ಹೊರಗಿದ್ದಿದ್ದು ಒಂದು ಫೀಲ್ ಬರ್ತಾ ಇರಲಿಲ್ಲ, ಮನೇಲೇ ಇದ್ದಂಥ ಒಂದು ಫೀಲು. ಮತ್ತು ನನ್ನ ವೀಡಿಯೋಸ್ ನೋಡಿ ಭಾಳಷ್ಟು ಜನ ಹಂಪಿಗೆ ಹೋಗಿದ್ದೀರಾ ಅಂತ ತಿಳಿದು ಬಂದು ತುಂಬ ಸಂತೋಷ ಆಯಿತು. ಅಷ್ಟೇ ಅಲ್ಲ, ನನ್ನ ವೀಡಿಯೋ ಸಂಪೂರ್ಣವಾಗಿ ನೋಡಿದ್ರು ಕೂಡ ಗೈಡ್ ಸರ್ವಿಸ್ ತೊಗೊಂಡಿದ್ದೀರಾ ಅಂತ ಗೊತ್ತಾಗಿ ಭಾಳಷ್ಟು ಸಂತೋಷ ಆಯಿತು. ಅವ್ರಿಗೆಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಸಾಧ್ಯವಾದರೆ ಎಲ್ಲರೂ ಟ್ರಾವೆಲ್ ಮಾಡೋರು ಎಲ್ಲರೂ ಸಾಧ್ಯವಾದರೆ ಗೈಡ್ ಸರ್ವಿಸ್ ಕೂಡ ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.